ಬಹುಶಃ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮ. ಆ ದೇವಾಲಯದ ಪ್ರತಿಷ್ಠೆ ಕೊಡತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು, ಸುಳ್ಯದ ಹಿಂದೂಗಳು ಈಗಾಗಲೇ ಇಡೀ ಬೀದಿಗಳಲ್ಲಿ ನಾವು ಬ್ಯಾನರ್ಗಳನ್ನು ಅಳವಡಿಸಿದ್ದೇವೆ. ಮೊನ್ನೆ ನಾವು ಕಳೆದ ವಾರ ಶನಿವಾರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮುಜರಾಯಿ ಸಚಿವರು 22ನೇ ತಾರೀಕಿಗೆ ಪ್ರತಿ ದೇವಾಲಯಗಳಲ್ಲಿ ಪೂಜೆ ವಿಧಿಗಳನ್ನು ನೆರವೇರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಕರೆಯನ್ನು ಕೂಡ ಕೊಟ್ಟದನ್ನು ನಾವು ಸ್ವಾಗತವನ್ನು ಕಾಂಗ್ರೆಸ್ ಮಾಡಿದೆ. ಜೊತೆಗೆ ಆ ದಿವಸ ಎಲ್ಲ ದೇವಾಲಯಗಳಿಗೆ ಆಯಾ ಪ್ರದೇಶಗಳಲ್ಲಿ ಇರತಕ್ಕಂಥ ನಮ್ಮ ಹಿಂದೂ ಬಾಂಧವರಲ್ಲಿ ಹೋಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪೂಜಾ ವಿಧಾನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು. ಒಂದು ವೇಳೆ ಸಾಧ್ಯ ಆಗದಿದ್ದರೆ ನಮ್ಮ ಮನೆಯಲ್ಲಿ ಆದರೂ ಕೂಡ ದೇವರಿಗೆ ಬೆಳಕನ್ನು ಎತ್ತಿ ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದೆವು. ಬಹುಶಃ ಆ ಕರೆಗೆ ಇವತ್ತು ಪ್ರತಿಕ್ರಿಯೆಯಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳ್ಯದ ಕಾಂಗ್ರೆಸ್ಸಿಗರದು ನೈಜ ರಾಮ ಭಕ್ತಿಯು ಅಥವಾ ಹಿಂದುತ್ವದ ಅನಿವಾರ್ಯತೆ ಅಂತ ಹೇಳತಕ್ಕಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಬಹುಶಃ ಈ ಪ್ರಶ್ನೆ ಅವರು ಎತ್ತುವಾಗ ನಾವು ಕೂಡ ಅವರನ್ನು ಪ್ರಶ್ನಿಸಬೇಕಾಗ್ತದೆ. ಸುಳ್ಯದಲ್ಲಿ ಇರತಕ್ಕಂಥ ಸುಮಾರು ಒಂದು 7-8 ಗ್ರಾಮಗಳನ್ನು ಬಿಟ್ಟು ಉಳಿದೆಲ್ಲ ಗ್ರಾಮಗಳು ಹಿಂದೂ ಬಾಂಧವರು ಇರತಕ್ಕಂಥ ಒಂದು ಗ್ರಾಮಗಳು. ನನ್ನ ಗ್ರಾಮದಲ್ಲಿ ಒಬ್ಬರು ಮುಸ್ಲಿಂ ಕೂಡ ಇಲ್ಲ. ನಾವೆಲ್ಲ ಹಿಂದೂಗಳು ಆರಾಧ್ಯ ಮಾಡತಕ್ಕಂಥ ಒಂದು ರಾಮರು ಖಾಲಿ ಬಿಜೆಪಿಯವರು ಗುತ್ತಿಗೆ ಪಡೆದಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ನಾವೆಲ್ಲ ಹಿಂದೂಗಳು, ಆದರೆ ಹಿಂದೂಗಳಿಗೆ, ಕಾಂಗ್ರೆಸ್ನ ಹಿಂದೂಗಳಿಗೆ ದೇವರಿಲ್ಲ, ಬಿಜೆಪಿ ಹಿಂದೂಗಳಿಗೆ ಮಾತ್ರ ದೇವರಿರುವುದು, ಅದು ಅವರ ಗುತ್ತಿಗೆ ಅಂತ ಹೇಳತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ನಾವು ಪ್ರಶ್ನಿಸಬೇಕಾಗ್ತದೆ. 1989ರಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕೋರ್ಟಿನ ವಿವಾದ ಇಲ್ಲದೆ ಈ ರಾಮ ಮಂದಿರದ ಬೀಗವನ್ನು ತೆರೆಸಿರತಕ್ಕಂಥವರು ನಮ್ಮ ಪಕ್ಷದ ನಾಯಕರು ಅಂತ ಹೇಳೋದನ್ನು ಇವತ್ತು ಹೇಳಬೇಕಾಗ್ತದೆ. ಇವತ್ತು 1980ರಿಂದ ಆರಂಭ ಆಗಿರತಕ್ಕಂಥ ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯ ಇವತ್ತು ಮೋದಿಯವರು ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾಗಿರೋದು ಸಂವಿಧಾನಬದ್ಧವಾಗಿ ಅವರು ಉದ್ಘಾಟನೆ ಮಾಡತಕ್ಕಂಥ ಒಂದು ಕೆಲಸ ಆಗ್ತದೆ. ಸುಮಾರು 34 ವರ್ಷಗಳಿಂದ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಖಾಲಿ ಬಿಜೆಪಿಯವರಿಗೆ ಇರತಕ್ಕಂಥ ಒಂದು ಹಿಂದೂ ರಾಮದೇವರು ಅಲ್ಲ, ಹಿಂದೂಗಳು, ಕಾಂಗ್ರೆಸ್ನ ಹಿಂದೂಗಳಿಗೂ ಕೂಡ ಇದು ಇದೆ ಅಂತ ಹೇಳೋದು ನಾವು ಅವ್ರನ್ನ ಪ್ರಶ್ನಿಸಬೇಕಾಗ್ತದೆ. ಅದರ ಜೊತೆಗೆ ನೈಜ ರಾಮಭಕ್ತಿಯು ಅಂತ ಹೇಳ್ತಾರೆ. ಹಾಗಾದರೆ ಅವರದು ನೈಜ ರಾಮಭಕ್ತಿ ಅಂತ ಹೇಳತಕ್ಕಂಥದ್ದನ್ನು ಕೂಡ ನಾವು ಪ್ರಶ್ನಿಸಬೇಕಾಗ್ತದೆ. ಬಿಜೆಪಿಯವರು ಪ್ರಾರ್ಥನೆ ಮಾಡಿದರೆ ನೈಜ ರಾಮ, ಹಿಂದೂಗಳು ಪ್ರಾರ್ಥನೆ ಇವತ್ತು ದೇವಾಲಯಗಳು ಕಾನ್ಫಿಡೆನ್ಸ್ ಕಪಟ ಭಕ್ತಿ ಅಂತ ಹೇಳಿದ್ರೆ ಬಹುಶಃ ಅವರು ಕಪಟತನ ಇದ್ದು ನಮ್ಮನ್ನು ಕಪಟತನ ಇದೆ ಅಂತ ಹೇಳತಕ್ಕಂಥ ಒಬ್ಬರು ನಾನು ಕಳ್ಳಂತಿದ್ರೆ ಮತ್ತೊಬ್ಬರು ಕೂಡ ಕಳ್ಳರಾಗಿ ಕಾಣತಕ್ಕಂಥ ಒಂದು ನೋಡತಕ್ಕಂಥ ಪ್ರವೃತ್ತಿ ಅವ್ರದ್ದಾಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಇದನ್ನು ಹೇಳ್ತಿದ್ದೇವೆ ಮತ್ತು ಅದನ್ನು ಖಂಡಿಸ್ತಿದ್ದೇವೆ. ನಾವಿವತ್ತು ಇಲ್ಲಿ ಸಭೆ ಮಾಡಿದ್ದೇವೆ. ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೇವೆ, ಒಂದೊಂದು ಬೂತಿನಿಂದ ಕಡಿಮೆ ಪಕ್ಷ 10 ಜನ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ಆ ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಒಂದೊಂದು ಉಸ್ತುವಾರಿಗಳನ್ನು ಹಾಕಿದ್ದೇವೆ. ಇಲ್ಲಿಗೆ ಇವಾಗಲೇ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ದುರ್ಗಾಪ್ರಸಾದ್ ಅವರು ಮತ್ತು ಭಾಸ್ಕರ್ ಗೌಡರು ಅವರು ಇನ್ಚಾರ್ಜ್ ಇದ್ದಾರೆ. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಉಸ್ತುವಾರಿ ಹಾಕಿ ಅವರು ಪ್ರತಿಯೊಂದು ಪಂಚಾಯತ್ ಹಂತದಲ್ಲಿ ಕೂಡ ಬೂತ್ ಮಟ್ಟದಲ್ಲಿ ಇವತ್ತು ನಾಡು ಸಮಾವೇಶಕ್ಕೆ ನಮ್ಮ ಕಾರ್ಯಕರ್ತರು ಭಾಗವಹಿಸುವಂತಹ ರೀತಿಯ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಟ್ಟಿದ್ದೇವೆ.